ಎಕ್ಸಾಮ್ ಬರುತ್ತಲ್ಲ ಅದ್ರಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ದೀನಂತೆ. ಏನು ಅಂತ ಈ ವರ್ಷದಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕಂತ. ಸೊ ಇಷ್ಟು ಟ್ರಿಪ್ ಅಲ್ಲಿ ಓವರ್ ಆಲ್ ಖರ್ಚಾಗಿದ್ದು ನಮಗೆ ನನ್ನ ಪ್ರಕಾರ ಈಗ ನೋಡಿ ನಮ್ಮ ಅಮ್ಮ ಬರ್ತಾರೆ ಎಷ್ಟು ಡುಮ್ಮಕ್ ಅಂತಾರಂತ. ಅಮ್ಮ ಬೇಡ ನನ್ ಮಾತು ಕೇಳು ಸಿಗಾಕಂಡ್ರೆ ಆಮೇಲೆ ಅಮ್ಮ ರಿಮೋಟ್ ಕಂಟ್ರೋಲ್ ಕಾರ್ಡ್ ಕೊಡ್ಸು ಅಮ್ಮ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಂಡ್ ಏನ್ ಗೊತ್ತಾ, ಇವಾಗ ಟೈಮ್ ಬಂದ್ಬಿಟ್ಟು 2:15 ಅಂಡ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಒಂದು ವಿಷಯ ಅಂತ ಅಂದ್ರೆ ಇವತ್ತೊಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ಏನ್ ಬಿದ್ದಿತ್ತು ಅಂದ್ರೆ, ನಾನು MBA ಮಾಡ್ತಿದ್ನಲ್ಲ, ಇದು ಸೆಮ್ಮು ಅಲ್ಲ ಎಕ್ಸಾಮ್ ಬರೋದ್ನಲ್ಲ, ಅದ್ರಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ದೀನಂತೆ. ಬಾಯ್ ಬಾಯ್ ಟಾಟಾ ಗುರು ಸಾಕು. ನಾನು ಹಿಂಗೆಲ್ಲ ಹಿಂಗೆ ಒದ್ದಾಡ್ತಾ ಇದ್ದೀನಿ ನಾನು. ಇಲ್ಲ ಇದು ಕನ್ಸು ಅಂತ. ಆಮೇಲೆ ಬೆಳಗ್ಗೆ ಎದ್ದಾಗ ಗೊತ್ತಾಯ್ತಿದ್ ಕನ್ಸು ಅಂತ. ಕನ್ಸು ಅಂತ. ಹಾಯ್ ಮಾಮಿ ಹೋಗ್ ಮುದೇವಿ ಅಂತ ಬೈತದ ನಮ್ಮಮ್ಮ. ಹೋಗ್ ಮುದೇವಿ ಗೈಸ್, ನಾನು ಟ್ರಿಪ್ಪಲ್ಲಿ ಇದ್ದಾಗ ಒಂದು ಚೂರು ಕಾಟ ಕೊಟ್ಟಿಲ್ಲ ಗೊತ್ತಾ. ನಮ್ಮ ಅಮ್ಮಗೆ ಎಷ್ಟು ಬೇಜಾರಾಯ್ತಿದ್ ಗೊತ್ತಾ. ನನಗೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದ್ದಮ್ಮ. ಈ ಕಾಟ ಕೊಡದಲೆ ಎಷ್ಟು ಬೇಜಾರಾಯ್ತಿದ್ ಗೊತ್ತಾ. ಅಲ್ಲಮ್ಮ ನಿಜ ಸೀರಿಯಸ್ಲಿ ಎಷ್ಟು ಆಯ್ತು ಗೊತ್ತಾ ಮಮ್ಮಿ. ಬರ ಕನ್ನಡದ ಮಾತು ಚಂದ. ಏನು ಅಂತ ಡಬಲ್ ಮಾಡ್ತೇನೆ ಅನ್ಸುತ್ತೇನೆ. ಗೈಸ್, ನನ್ನ ರೆಸೊಲ್ಯೂಷನ್ ಅಲ್ಲಿ ಅಮ್ಮ ಒಂದು ನಿಮಿಷ ಅಮ್ಮ, ನಾನೊಂದು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀನಿ. ಏನ್ ರೆಸೊಲ್ಯೂಷನ್ ಅಂದ್ರೆ, ಈ ವರ್ಷದಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕಂತ. ಏನಂತ್ಯ? ಹೌದು ಗೈಸ್, ಈ ವರ್ಷದಲ್ಲಿ ಯಾವ್ದಾದ್ರು ಒಂದು, ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರ್ಲಿ, ಯಾವ್ದಾದ್ರು ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗೊತ್ತಾ. ಇನ್ವೆಸ್ಟ್ಮೆಂಟ್ ಐತೆ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಏನಾರು ಮಾಡಕ್ ಹೋದ್ರೆ ಎಲ್ಲರೂ ಅದನ್ನೇ ಮಾಡ್ತಾರಲ್ಲ ಅಂತ ಅನ್ಸ್ಬಿಡುತ್ತೆ. ಸಮಥಿಂಗ್ ಡಿಫ್ರೆಂಟ್ ಅಥವಾ ಸಮಥಿಂಗ್ ಯುನೀಕ್ ಆಗಿರ್ಬೇಕು, ಅದಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಟೈಮ್ ತಗೋತೈತೆ. ಆದ್ರೂ ಕನ್ಸು ಆ ಥರ ಇರಬಾರ್ದಿತ್ತು ಗೈಸ್. ನಾನು ಒಂದು ಚೂರು ಟೈಮ್ ಟೇಬಲ್ನ ಸೆಟ್ ಮಾಡ್ಕೋಬೇಕಂತ ಇದ್ದೀನಿ. ಒಂದು ಬೋರ್ಡ್ ಗಿಟ್ ತಗೊಬಂದ್ಬಿಟ್ಟು ಯಾವ ಥರ ಹೆಂಗೆ ಡೈಲಿ ನಾನು ಪ್ರಾಪರ್ ಆಗಿ ಮಾಡ್ಕೋಬೇಕು. ಈಗ ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಟೈಮ್ ಟೇಬಲ್ ಕೊಡ್ತಿದ್ರಲ್ಲ, ಆ ಥರ ನೀಟಾಗಿ ಟೈಮ್ ಟೇಬಲ್ ಮಾಡ್ಕೊಂಡು ಈ ದಿನಕ್ಕೆ ಈ ವಿಡಿಯೋ ಬಿಡಬೇಕು, ಆ್ಯಂಡ್ ಈ ಒಂದು ಡೇಗೆ ಈ ವಿಡಿಯೋ ಬಿಟ್ಟರೆ ಸಖತ್ತಾಗಿರುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಿಡಬೇಕು. ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಈ ವರ್ಷ ಮತ್ತೆ ಸೇಮ್ ಹಂಗೆ ಎದ್ಬಿಡ್ತೀನಿ. ನೆಕ್ಸ್ಟ್ ವರ್ಷ 2027 ಎಂಥ ಚೇಂಜ್ ಮಾಡ್ಕೋಬೇಕಂದ್ರೆ ಆ ರೇಂಜಿಗೆ ಒಂದು ಸ್ವಲ್ಪ ಹೈ ಲೆವೆಲ್ ಥಿಂಕಿಂಗ್ ಅಂತ ಇದೆ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂದ್ಬಿಟ್ಟು. ಬಟ್ ಆ ಒಂದು ಬೋರ್ಡ್, ವೈಟ್ ಕಲರ್ ಬೋರ್ಡ್ ಇರುತ್ತಲ್ಲ, ಆ ವೈಟ್ ಕಲರ್ ಬೋರ್ಡು ಬರೆಯೋದು, ನಮ್ಮ ಪ್ಲಾನ್ಸ್ ಎಲ್ಲ ಹಾಕೊಳ್ಳೋದು, ಅದನ್ನ ತರಿಸ್ಕೊಂಡು ಮಾಡಬೇಕು. ಆ್ಯಂಡ್ ನಿಮ್ಮೆಲ್ರಿಗೂ ನಾನು ನಮ್ಮ ಟ್ರಿಪ್ಪು 7 ದಿನ ಟ್ರಿಪ್ ಇತ್ತು. ಓವರ್ ಆಲ್ ಬಡ್ಜೆಟ್ ಎಷ್ಟಾಗಿತ್ತು ಅಂತ ನಾನು ಹೇಳಿಲ್ಲ. ಸೊ ನಾವು ಹೋಗಿದ್ದು ದಾಂಡೇಲಿಗೆ. ದಾಂಡೇಲಿಯಲ್ಲಿ 2 ದಿನ ಸ್ಟೇ ಆಗಿದ್ವಿ. ದೆನ್ ಅದಾದಮೇಲೆ ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರ ಆದಮೇಲೆ ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ಸು ನಾವು ಮನೆಗೆ ಬಂದ್ವಿ. ಸೊ 3 ಪ್ಲೇಸ್ ನಾವು ಕವರ್ ಅಪ್ ಆಗಿದ್ದು. ಮೊದಲನೇ ದಿನ ದಾಂಡೇಲಿಯಲ್ಲಿ ಒಂದು ರೆಸಾರ್ಟಲ್ಲಿ ಇದ್ವಿ. ಅದು ನನ್ನ ಒಂದು ಮಾತುಕತೆ ಆಗಿದ್ದು ನನ್ನ ಮತ್ತೆ ಅವರು ಓನರ್ದು. ಫಸ್ಟ್ ಡೇ ನಮ್ದೇ ಅಂತ ಖರ್ಚಿರುತ್ತೆ, ಟ್ರಾವೆಲಿಂಗ್ ಮಾತ್ರ ಖರ್ಚಿರುತ್ತೆ. 2ನೇ ದಿನ ನಾವೊಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಅದು ರೆಸಾರ್ಟ್ ಸಕ್ಕತ್ತಾಗಿದೆ, ರಿವರ್ ಎಡ್ಜ್ ದಾಂಡೇಲಿದು. 2200 ಏನೋ ಪರ್ ಪರ್ಸನ್ಗೆ. ಬಟ್ ನೆಕ್ಸ್ಟ್ ಲೆವೆಲ್ ಆಗಿ ಅಫಿಷಿಯಲ್ ಆಗಿ ಇಟ್ಕೊಂಡವ್ರೆ. ತುಂಬ ಇಷ್ಟ ಆಯ್ತು ಅದಂತೂ. ಅದು ಮುಗಿಸಿ ನೆಕ್ಸ್ಟ್ ಡೇ ಚೆಕ್ಔಟ್ ಆಗಿ ನಾವು ಮುರುಡೇಶ್ವರಕ್ಕೆ ಹೋದಾಗ ನಾವು ಅಲ್ಲೇ ಸ್ಟೇ ಆಗಿಬಿಟ್ಟಿದ್ವಿ. ಅಂದರೆ ನಾವು ರೆಸಾರ್ಟ್ಗೆ ಹೋಗಬೇಕಿತ್ತು, ಇನ್ನೊಂದು ರೆಸಾರ್ಟಿಗೆ. ಬಟ್ ಅದು 2 ಜನವರಿಗಿದ್ದು. Jan 1 ಮುರುಡೇಶ್ವರಕ್ಕೆ ಬಂದಿದ್ವಿ. ಸೊ ಬಂದು ಅಲ್ಲೇ ಯಾವುದೋ ಒಂದು ನಾರ್ಮಲ್ ರೂಮ್ ತೊಗೊಂಡು ಸ್ಟೇ ಆದ್ವಿ. ಅಲ್ಲೇ ನಾರ್ಮಲ್ ರೂಮ್ ಒಂದು ಸ್ವಲ್ಪ ಪೇ ಆಯಿತು. ಅದಾದಮೇಲೆ 2 ಜನವರಿ ರೆಸಾರ್ಟ್ಗೆ ಹೋದ್ವಿ. ಅಲ್ಲೇ ಒಂದು 2 ಡೇಸ್ ರೆಸಾರ್ಟಲ್ಲಿ ಇದೆ. ಅದು ಕೂಡ ಒಂದು ಮಾತುಕತೆ ಆಗ್ಬಿಟ್ಟಿತ್ತು. ಅದಕ್ಕಿಂತ ಪೇ ಇರಲಿಲ್ಲ ನಮಗೆ. ಆ್ಯಂಡ್ 5th ಡೇ ಧರ್ಮಸ್ಥಳಕ್ಕೆ ಬಂದು 6th ಡೇ ಅಲ್ಲಿ ಗಡಾಯಿಕಲ್ಲು ಹೋಗಬೇಕಿತ್ತು. ಬಟ್ ಅಲ್ಲಿಲ್ಲ, ವಾಪಸ್ಸು ಮನೆಗೆ ಬಂದ್ವಿ. ಸೊ ಇಷ್ಟು ಟ್ರಿಪ್ಪಲ್ಲಿ ಓವರ್ ಆಲ್ ಖರ್ಚಾಗಿದ್ದು ನಮಗೆ ನನ್ನ ಪ್ರಕಾರ
ಒಬ್ರಿಗೆ ಒಂದು 7,000 8,000 ಆಗಿರ್ಬೋದು, ಇಲ್ಲ ಒಬ್ರಿಗೆ 7,000 8,000 ಆಗಿರ್ಬೋದು. ಓವರ್ ಆಲ್ ಬಡ್ಜೆಟ್ ಒಂದು 35K ಆಗಿರ್ಬೋದು ಓವರ್ ಆಲ್ ಬಡ್ಜೆಟ್. ಅಂಡ್ ಇನ್ನೊಂದು ಯಾವುದೇ ರೀತಿ ಏನು ಲಕ್ಸುರಿದು ಟ್ರಿಪ್ ತರ ಅದರ ಲಕ್ಸುರಿ ಪೇ ಮಾಡ್ಬಿಟ್ಟೆ ಅಂತ ಹೋಗಿಲ್ಲ. ಆಸ್ ನಾವು ನಮ್ಮ ಯಾಕಂದ್ರೆ ಈಗ ಆಲ್ಮೋಸ್ಟ್ ನನ್ನ ಜೊತೆ ಬಂದಿರೋ ಫ್ರೆಂಡ್ಸ್ ಎಲ್ಲ ಸ್ಟಿಲ್ ಇನ್ನ ಸ್ಟಡಿ ಇದ್ದಾರೆ, ಅವ್ರಿನ್ನ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅವರು ಕೂಡ ಈಗ ಇಸ್ಕೋಬೇಕಂದ್ರೆ ಒಂದು ಅವ್ರ ಪೇರೆಂಟ್ಸ್ ಹತ್ರನೇ ಕೇಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾರ್ಮಲ್ ಆಗಿ ಹೆಂಗೆ ನಾವು ಯೂಶಲಿ ನಾನು ಇವಾಗ ಡಿಗ್ರಿ ಟೈಮಲ್ಲಿ ಇದ್ದಾಗ ಹೆಂಗ್ ಟ್ರಿಪ್ ಹೋಗ್ತಿದ್ದೋ ಅದೇ ತರನೇ ಹೋಗಿರೋದು. ಈಗಲೂ ಕೂಡ ಹಂಗೆ ಹೋಗಿದ್ದು. ಒಂದು ಮನ್ಸಲ್ಲಿ ಇರುತ್ತೆ, 7 ದಿನ ಟ್ರಿಪ್ ಹೋಗೋರಲ್ಲ 1 ಲಕ್ಷ ಆದ್ರೂ ಆಗಿರುತ್ತೆ ಓವರ್ ಅಂತ. ಇಲ್ಲ ಗೈಸ್, ನನ್ನ ಅನಿಸಿಕೆ ಒಂದು 30,000ರಿಂದ 35,000 ಆಗಿರ್ಬೋದು ಅಷ್ಟೇ, ನನ್ನ ಪ್ರಕಾರ ಅಷ್ಟೇ ಆಗಿರೋದು. ಸೊ ಓವರಾಲ್ ಒಳ್ಳೆ ಟ್ರಿಪ್ ಇತ್ತು, ಎಂಜಾಯ್ಮೆಂಟ್ ಇತ್ತು. ಡೆಫಿನೆಟ್ಲಿ ದಾಂಡೇಲಿಗೂ ಮಿಸ್ ಮಾಡ್ಕೋಬೇಡಿ ಅಂಡ್ ಸ್ಕೂಬಾ ಡೈವಿಂಗ್ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಅಂಡ್ ಇನ್ನೊಂದು, ನನಗೆ ದಾಂಡೇಲಿ ಆದ್ಮೇಲೆ ಹೇಳಿದಂಗೆ ರಿಷಿಕೇಶ್ ರಿವರ್ ರಾಫ್ಟಿಂಗು ನೆಕ್ಸ್ಟ್ ಲೆವೆಲ್ ಸಖತ್ತಾಗೈತೆ. ಅದೊಂದು 34 ಕಿಲೋಮೀಟರ್ 35 ಕಿಲೋಮೀಟರ್ ಇದಂತೆ ಬೋಟಿಂಗಲ್ಲೇ. ಅದೊಂದು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಎಕ್ಸ್ಪೀರಿಯನ್ಸ್ ಪಡಬೇಕು. ಸೊ ಇಷ್ಟಿತ್ತು ನಮ್ಮ ಮಾತುಕತೆ ಅಷ್ಟೇ. ಮುಂದಿನ ವಿಡಿಯೋ ಸಿಗುವ. ಮುಂದಿನ ವಿಡಿಯೋ ಅಲ್ಲ, ಬರೋಣ. ಟ್ರಿಪ್ಪಲ್ಲಿ ಪ್ರಾಪರಾಗಿ ನಾನ್ ವೆಜ್ ತಿಂದಿರಲಿಲ್ಲ. ಒಂಥರ ಚಿಕನ್ ಬಿರಿಯಾನಿ ಆಮೇಲೆ ಲಾಲಿಪಾಪ್ ಎಲ್ಲ ನೀಟಾಗಿ ತಿಂದಿರಲಿಲ್ಲ. ಅದಕ್ಕೆ ತರ್ಸ್ಕೊಂಡು ತಿನ್ಬೇಕು ಅಂದ್ಬಿಟ್ಟು ಇವಾಗ ಒಳ್ಳೆ ಚಿಕನ್ ಬಿರಿಯಾನಿ ಜೊತೆಗೆ ಲಾಲಿಪಾಪ್ ತಿನ್ನಬೇಕು. ಅಲ್ಲಿ ಫಿಶ್ ತಿಂತಿದ್ದೆ, ತುಂಬ ಫಿಶ್ ತಿಂತಿದ್ನಲ್ಲ, ಒಂದು 5-6 ತಿಂದಿದ್ದೆ. ಆಮೇಲೆ ಚಿಕನ್ ಕೂಡ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಇರಲಿಲ್ಲ. ಇಲ್ಲಿಗೆ ಬಂದಿದ ತಕ್ಷಣ ತಿನ್ಬೇಕು ಅನ್ಕೊಂಡಿದ್ದೀನಿ, ನೆನ್ನೆ ತಿಂದಿಲ್ಲ, ಇವಾಗ ತಿಂತಾ ಇದ್ದೀನಿ. ಗೈಸ್, ಇವಾಗ ಅಮ್ಮನ್ನ ಡಿಮಾರ್ಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡಿಮಾರ್ಟಲ್ಲಿ ಲಕ್ಷ ಬೈ ಮಾಡ್ಬೇಕಂತೆ ನಮ್ಮಮ್ಮ. ಏನೋ ಮರ್ತಿದ್ದೀನಿ. ಇಲ್ಲ ಎಲ್ಲ ಐತೆ. ಈಗ ನೋಡಿ ನಮ್ಮಮ್ಮ ಬರ್ತಾರೆ, ಎಷ್ಟು ಡುಮ್ಮು ಕಾಣ್ತಾರಂತ. ಕೆಳಗಡೆ ಅಂತ ಬರ್ತೀನಿ ನಿಮ್ಮ ಚಲೋ ಗೈಸ್, ಡಿಮಾರ್ಟ್ಗೆ ಹೋಗ್ಬಿಟ್ಟು ಏನೋ ಐಟಮ್ ಕೊಡ್ಬೇಕಂತೆ, ಅದನ್ನ ತಗೊಂಡು ಬರಬೇಕು. ನಮ್ಮಮ್ಮ ನೋಡೋಣ ಏನೇನು ಐಟಮ್ಗಳು ತಗೋತಾರೆ ಇವತ್ತು ಅಂತ. ಲೈಟಾಗಿ ಬೆಂಗಳೂರಲ್ಲಿ ಕೋಲ್ಡ್ ಇರೋದ್ರಿಂದ ತಲೆನೋವು ಬೇರೆ ಬರ್ತೈತೆ. ಅದು ಬೇರೆ ಇದೆ, ಅದು ಬೇರೆ ಬಂದಿದೆಲ್ಲ ಬಂದ್ಬಿಟ್ಟೈತೆ ಅಲೆ. ಮುರುಡೇಶ್ವರ ಅಲ್ಲಿ ಬಿಸಿಲು, ಇಲ್ಲಿ ಕೋಲ್ಡ್. ಆಫ್ಟರ್ ಲಾಂಗ್ ಟೈಮ್ 1 ವಾರ ಆದಮೇಲೆ ನಮ್ಮ ಸೆಲೋರಿಯಾ ಕಾರ್ನ ಓಡಿಸ್ತಿರೋದು. ಬಾ ಎಲ್ಲೋ ಹೋಗಿದ್ದ ಚಿನ್ನ ನನ್ನ ಬಿಟ್ಟು. ಇವಾಗ ಕಾರ್ ಹೇಳಬೇಕು, ನಾನಲ್ಲ ಕಣ ಮುದೇವಿ, ನೀನು ಬಿಟ್ಟು ಹೋಗಿದ್ದನ್ನ ಅಂತ. ನಮ್ಮ ಕಾರ್ನ ಓಡಿಸೇ 1 ವಾರ. ನೋಡಿ ಎಷ್ಟು ನೀಟಾಗಿ ಇಟ್ಟರು ನಮ್ಮ ಅಪ್ಪ ಕಾರ್ನ. ಬಾ ಕೇರಿಂಗ್ ಇಸ್ ಕೇರಿಂಗ್ ನಮ್ಮ ಅಪ್ಪಂಗೆ. ಚಲೋ ಹೊರಡುವ. ಎಷ್ಟೋ ದಿನ ಆಗ್ಬಿಟ್ಟೈತೆ. ನಮಸ್ಕಾರ ಬಾಸ್, ನಮಸ್ತೆ. ಈ ಪ್ರೀತಿಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ದಾದಾ ಯಾರು ಗೊತ್ತಾ? ಹಲೋ, ಇದ್ರೊಳಗೆ ನುಗ್ಬೋದಾ? ಸೈಜ್ ಆಗುತ್ತಾ? ನಿನಗಾಗಲ್ಲ, ನನಗಾಗುತ್ತೆ. ಅಮ್ಮ ಬೇಡ, ನನ್ನ ಮಾತು ಕೇಳು. ಸಿಗಾಕೊಂಡ್ರೆ ಆಮೇಲೆ ಗರಗಸ ತಗೊಂಡು ಕುಯ್ಬೇಕು. ಆಮೇಲೆ ಅಲ್ವಾ, ನಮ್ಮಮ್ಮ ಏನಾದ್ರು ಅದ್ರ ಹೊರಗಡೆ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ರೆ ಇದು ಕುಯ್ತಾರಲ್ಲ, ಅದನ್ನ ತಗೊಬಂದ್ಬಿಟ್ಟು ಕಂಬಿಗೆ ಹೋಗ್ಬೇಕು. ಮತ್ತೆ ಯಾಕೋ ಆಗ್ಲಿಲ್ವ ಅಲ್ಲಿ? ಆಗೋಲ್ತು ಬಿಡ್ರಿ. ನಾಳೆ ನಾವೆಲ್ಲ ಹೋಗ್ತಾ ಇದೀವಿ. ಅದಕ್ಕೆ ಅಮ್ಮ ಇಷ್ಟೊಂದು ಚಿಕ್ಕ ಪುಟಾಣಿ ಬಿಸ್ಕೆಟ್ಗಳೆಲ್ಲ ತಗೋತವ್ರೆ. ಅಲ್ಲೊಂದು ಪಾಪು ಇದೆ, ಆ ಪಾಪುಗೆ ಇದೆಲ್ಲ ಬಿಸ್ಕೆಟ್. ಗೈಸ್, ಈ ಟ್ರಾಲಿ ಪೂರ್ತಿ ಬರೀ ತಿಂಡಿನೇ ಇರೋದು. ನಮ್ಮ ಒಂದು ಚಿಕ್ಕ ಪಾಪುಗೆ ಇದು ಪೂರ್ತಿ ತಿಂಡಿನೇ. ಇಷ್ಟೆಲ್ಲ ತಿಂಡಿನೇ ಇದು ಗೈಸ್. ಜಾಸ್ತಿ ಏನಿಲ್ಲ, ಒಂದಿಷ್ಟು ತಿನ್ನೋ ಐಟಮ್ಗಳು ಮತ್ತೆ ಪಾಪುಗಂತ 1-2 ಜೊತೆ ಬಟ್ಟೆ ಅಮ್ಮ ತಗೋತಿರೋದು. ಪಾಪುಗೆ ಒಂದು ಚಿಕ್ಕ ಬಾಲ್ ತಗೊಳ್ಳೋಣ ಅಂತ ಇದ್ದೀನಿ. ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿರೋ ಟೈಮಲ್ಲಿ ಏನು ಚೆನ್ನಾಗಿತ್ತು ಗೊತ್ತಾ? ಇದು ಚಿಕ್ಕ ವಯಸ್ಸಲ್ಲಿ ಚಿಕ್ಕದಿತ್ತು, ಇವಾಗ ದೊಡ್ಡದು ಬಂದವೆ. ಅಮ್ಮ ರಿಮೋಟ್ ಕಂಟ್ರೋಲ್ ಕಾರ್ಡ್ ಕೊಡ್ಸು ಅಮ್ಮ ಪ್ಲೀಸ್ ಅಮ್ಮ. ಏನು ಬೇಟ
ಗೈಸ್ ಇದು ಚಂದ, ಇದು ಆಡೋದಕ್ಕೆ ಚಂದ. ಇದು ಗೈಸ್ ಆನೆಸ್ಟ್ಲಿ ನನಗೂ ರಿಮೋಟ್ ಕಂಟ್ರೋಲ್ ಕಾರ್ಗಳು ಓಡಿಸೋದ್ರೆ ಎಷ್ಟು ಇಷ್ಟ ಗೊತ್ತಾ, ಸಖತ್ ಇಷ್ಟ ಮಾತ್ರ. ಇದು ನೋಡಿ, ಇದು ಏನು ಚಂದವಾಗಿದೆ ಇದು ರಿಮೋಟ್ ಕಂಟ್ರೋಲ್ ಕಾರು. ಇದಕ್ಕಿಂತ ದೊಡ್ಡದು ಮೇಲೆ ಐತೆ ನೋಡಿ. ಅಮ್ಮ ತಗೊಂಡ್ಬಿಡ್ಲ ಅಮ್ಮ ಅದನ್ನ ರಿಮೋಟ್ ಕಂಟ್ರೋಲ್ ಕಾರು. ಅಮ್ಮ ಅಲ್ಲಿ ನೋಡು ಅಮ್ಮ, ಆ ರಿಮೋಟ್ ಕಂಟ್ರೋಲ್ ಕಾರ್ ತಗೊಳ್ಳ ನಾನು, ಯಾಕೋ ತಗೋಬೇಕು ಅನಿಸ್ತೈತೆ. ಅಮ್ಮ ಸೀರಿಯಸ್ ಆಗಿ ಯಾಕೋ ಮನ್ಸು ಬೈತ ನಮ್ಮಮ್ಮ, ನನಗೆ ಯಾಕೋ ಮನ್ಸು ಒಂಚೂರು ತಗೋಬೇಕು ಅನಿಸ್ತೈತೆ. ಅಮ್ಮ ಒಂದೇ ಒಂದು ತಗೊಂಡ್ಬಿಡ್ತೀನಿ ಅಮ್ಮ. ಅಮ್ಮ ಇದ್ರಲ್ಲಿ ಯಾವ್ದಾರು ಒಂದು ಚೆನ್ನಾಗಿರೋ ತಗೊಂಡ್ಬಿಡ್ತೀನಿ ಅಮ್ಮ, ಹೆಂಗೈತಂತ ನೋಡೋಣ, ಆಡೋಣ ಇವತ್ತು ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಇದನ್ನ. ಇರೋ ನಿಮಿಷ ಹೆಂಗೈತಂತ ನೋಡ್ತೀನಿ. ಅಯ್ಯೋ ಅಮ್ಮ ಸಖತ್ತಾಗೈತೆ ಕಣಮ್ಮ. ಗೈಸ್ ಒಂದು ಇದಿಷ್ಟ ಆಗ್ತಾ ಇದೆ, ಮತ್ತೆ ಇನ್ನೊಂದು ಇದಿಷ್ಟ ಆಗ್ತಿದೆ. ಇವೆರಡರಲ್ಲಿ ನೋಡ್ತಾ ಇದೀನಿ ಯಾವ್ದು ತಗೊಳ್ಳೋಣ ಅಂದ್ಬಿಟ್ಟು. ಈ ಕಲರ್ ನೋಡ್ತಾ ಇದೀನಿ, ಈ ಕಲರ್ ತಗೊಳ್ಳೋದ ಇಲ್ಲ ಈ ಕಲರ್ ತಗೊಳ್ಳೋಣ ಅಂತ. ಇದು ಸಖತ್ತಾಗೈತೆ, ಅದು ಸಖತ್ತಾಗೈತೆ, ತಗೊಳ್ಳೋಣ ಅಂತ ಇದ್ದೀನಿ. ಫೈನಲಿ ಇದನ್ನ ತಗೊಳ್ತೀನಿ. ಆಡಕ್ಕೆ ಈಗ ಒಂಥರ ಮಜಾ ಗುರು. ಇದನ್ನ ತಗೊಳ್ಳೋಣ ಮಾಮ್. ಓಕೆ, ಇಲ್ಲಿ ಪಾಪು ಜೊತೆ ವಿಡಿಯೋ ಕಾಲ್ ಮಾತಾಡ್ತಾ, ಅದೇ ಪಾಪು ನಾಳೆ ನೋಡಕ್ ಹೋಗ್ತಿರೋದು. ಈ ಬಾಕ್ಸಲ್ಲಿ 6-in-1 ಗೇಮ್ ಇರೋದು, ಎಲ್ಲ ಥರದ ಗೇಮ್ ಐತೆ, ಆಡ್ಬೋದು ಇದನ್ನ. ಇವತ್ತು ಒಂದು ಸ್ವಲ್ಪ ಸಣ್ಣ ಮಗು ಆಗ್ತಾಯಿದ್ದೀನಿ ಕಣಮ್ಮ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನನಗೆ ಕೊಡಿಸಿಲ್ಲ, ಆಮೇಲೆ ನಾನು ಆಟ ಆಡಿಲ್ಲ. ಈಗ ಆಡೋಣ ಅಂತ ಇದ್ರು ಬೇಡ ಅಂತವ್ರೆ. ಅಮ್ಮ ಇವಾಗ ಆಡ್ತೀನಮ್ಮ ಚಂದಮ್ಮ, ಇವಾಗ ಆಡೋಕ್ಕಿದು. ನನಗೆ ಇದಕ್ಕಿನ್ನ ಒಂಚೂರು ದೊಡ್ಡದಿರಬೇಕಿತ್ತು. ದೊಡ್ಡದು ಕಾರ್ ಇತ್ತು ಅಂದಿದ್ರೆ ಪಕ್ಕ ತಗೋತಿದ್ದೆ, ಸೀರಿಯಸ್ ತಗೋತಿದ್ದೆ. ಒಂದಿನ ತಗೊಳ್ಳೋಣ, ನಾನು ಒಂದು ಕಾರ್ ಕಲೆಕ್ಷನ್ ಆದರೂ ಮಾಡ್ಬೋದು. ಬಟ್ ನನಗೆ ಈ ಥರ ವಿಡಿಯೋ ಗೇಮು, ಕಾರು ಓಡಿಸೋದು ಏನೋ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಗುರು. ನಮ್ಮ ಅಮ್ಮಂಗೆ ನಮ್ಮ ಅಪ್ಪನ ಕಂಡ್ರೆ ಎಷ್ಟು ಭಯ ನೋಡಿ, ಭಯ. ಆಮೇಲೆ ಏನಂದರೆ ನನ್ನ ಜೊತೆ ಬಂದಾಗ ಜಾಸ್ತಿ ಖರ್ಚು ಮಾಡಿಬಿಡ್ತಾರೆ ನಮ್ಮಮ್ಮ. ಅದಕ್ಕೆ ನಮ್ಮಮ್ಮ ಏನು ಹೇಳ್ತಿರೋದಂದರೆ ಸುದೀಪಂಗೇನೋ ಬೇಕಂತೆ, ಸುದೀಪಂಗೇನೋ ಬೇಕಂತೆ, ನನಗೆಲ್ಲ ಅಂತ. ಏನ್ರಿ ಈ ನಮ್ಮ ಕಾಡಿ ಹೋಯ್ತೈತೆ. ಫೈನಲಿ ಪಾಪುಗೆ 2 ಜೊತೆ ಬಟ್ಟೆ, ತಿಂಡಿ, ಮತ್ತು ನನಗೆ ನನ್ನಂಥ ಚಿಕ್ಕ ಮಗುಗೆ ಒಂದು 2 ಆಟ ಸಾಮಾನು. ರಿಮೋಟ್ ಕಂಟ್ರೋಲ್ ಕಾರ್ ತಗೊಂಡೆ. ಕೊಡ್ಸಿಲ್ಲ, ಈಗ ತಗೊಂಡೆ ಅಷ್ಟೇ. ಅದು ಇದಕ್ಕಿನ್ನ ದೊಡ್ಡದಿರ್ಬೇಕಿತ್ತು. ಅಂದ್ರೆ ಒಂದ್ ಸ್ವಲ್ಪ ದೊಡ್ಡದಿರ್ಬೇಕಿತ್ತು, ಓಡಿಸೋದು ಇನ್ನೂ ಸಕ್ಕತ್ತಾಗಿರ್ತಿತ್ತು. ಜೋರಾಗಿ ಹೊಡ್ಕೊಂಡೆ ಗುರು ಇಲ್ಲಿಗೆ. ಬಾಬಾ ಹಾಯ್ ಆರಾಮ? ಹಾಯ್ ಸೂಪರ್. ಜೋರಾಗಿ ಹೊಡ್ಕೊಂಡೆ, ಇವಾಗ ಇಷ್ಟೆಲ್ಲ ಐಟಮ್ ನಮ್ಮ ಮನೆಗೆ ತಗೊಂಡೋಗಿ ನಾನು ಇವಾಗ ರಿಮೋಟ್ ಕಂಟ್ರೋಲ್ ಕಾರಲ್ಲಿ ಕಾರ್ ಓಡಿಸ್ತೀನಿ ಗೈಸ್. ನೋಡಿ ಎಷ್ಟು ಸಕ್ಕದಾಗೈತೆ, ಮುದ್ದಾಗೈತೆ ಇದು. ಕುಳಾ ಸ್ಕೂಲಿಗೆ ರಜಾ ಹಾಕೋ ಬಂಕ್ ಕೊಡಿ. ನಮ್ಮ ಹುಡುಗಿಗೆ ಊನಾ ನಿಜ, ನಮ್ಮ ಹುಡುಗಿ ಗಿಫ್ಟ್ ಕೊಡ್ತಾ ಇರೋದು. ಗೈಸ್ ಬನ್ನಿ ಇವಾಗ ಇದನ್ನ ಅನ್ಬಾಕ್ಸ್ ಮಾಡ್ಬಿಟ್ಟು ಆಡುವ. ಈಗ ಇದನ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡಿ. ಬಟ್ ಇವಾಗ ಓಪನ್ ಮಾಡ್ಬೇಕು ಅದನ್ನ. ಯಾವ ಕಡೆಯಿಂದ ಓಪನ್ನು? ಸಂತೋಷದ ಉಲ್ಲಾಸದ ಗೂಡಲೇ ಪ್ರೀತಿಯ ಹೆಸರೇ ನೀನು. ಬಾಕ್ಸ್ ಆಯ್ತು. ಟನ್ ಟಡಾನ್. ಮಾಮಿ ಮೈ ಮಾಮಿ. ಇದು ಕಾರ್ ರೀ ಮಾರೆ. ಅಯ್ಯೋ ದೇವ್ರಿ, ನನ್ನ ಮಗ ಎಂತ ದೊಡ್ಡ ಮಗ, ಪುಟಾಣಿ ಮಗ. ಮೋಸ್ಟ್
ಮೋಸ್ಟ್ ಇದಕ್ಕೆ ಶೆಲ್ ಹಾಕ್ಬೇಕೇನೋ ಇಲ್ಲ ನಾವ್ ಹಾಕ್ಬೇಕು ಅನ್ಸುತ್ತೆ ಶೆಲ್ ಅವ್ರು ಕೊಟ್ಟಿರಲ್ಲ ಅನ್ಕೋತೀನಿ ನನ್ನ ಪ್ರಕಾರ ಗೈಸ್ ಇದಕ್ಕೆ ಶೆಲ್ ಹಾಕ್ಬೇಕು ನಮ್ಮ ಹತ್ರ ಒಂದೇ ಒಂದ್ ಶೆಲ್ ಐತೆ ಅದಿಲ್ಲ ಅದಾಗಲ್ಲ ನೋಡಿ ಚೆಕ್ ಮಾಡಿದೆ ಶೆಲ್ಲೇ ತರಿಸ್ಬಿಟ್ಟೆ ಆನ್ ಮಾಡು ಓಡ್ಸೋಣ ಇವಾಗ ಎತ್ತು ಇಳಿಸ್ತೆ ನಾವು ಅಮ್ಮಂಗ್ ಕೊಡ್ತೀನಿ ಬಂತು ಈಗ ಆಯ್ತು ಇದು ಆನ್ ಮಾಡಿದೆ ನೀನ್ ಕಾಣ್ತಾ ಇಲ್ಲ ಅದೇ ಕಾಣಿಸ್ತೈತೆ ಏಯ್ ನಾನು ಕೊಡ ಚಂದ ಇದೆ ಕೊಡ್ರಿ ತಗೋಬೇಡ ಅಂದ್ಬಿಟ್ಟು ನಾವು ಅಮ್ಮನೇ ನೋಡಿ ಇಸ್ಕೊಂಡು ಓಡಿಸ್ತಾರೆ ಗುದ್ಗಿದ್ಯಾ ಅಮ್ಮ ಅದು ಮುಂದಕ್ಕೆ ಇದು ಈ ಕಡೆ ಲೆಫ್ಟ್ ರೈಟು ಗುದ್ಗಿದ್ದದ್ ಗುರು ಏನಾರ ಹಾಳು ಮಾಡೈತಿ ನಿಂಗೆ ಇದು ಏನು ಸರ್ ಇದು ರೈಟು ಇದು ಲೆಫ್ಟು ಹಾ ಗುದ್ ಬಿಸಾಕ್ಬಿಡು ಹೇಳ್ತೇನೆ ಹಾ ಹೌದೌದು ಬರೀ ಹಿಂದಕ್ಕೆ ಹೋಗು ಮುಂದಕ್ಕೆ ಹೋಗು ಓಡ್ಸೋ ಮಾರೆ ಓಡಿಸ್ತಾರ ಬಾರು ಏನ್ ಬೇಕಾರ ಮಾಡೋ ನನ್ ಕಾರ್ ಗುದ್ದೋ ಅಲ್ಲ ನಮ್ಮ ಸ್ಕಿಡ್ಡು ಏನ್ ಮಾದು ಅಯ್ಯೋ ದೇವ್ರೆ ಏನಪ್ಪ ಇದು ನಮ್ಮ ಕಾಲದಲ್ಲಿ ಏನು ಇಲ್ವಲ್ಲಪ್ಪ ಈಗ ನೋಡಪ್ಪ ಡ್ಯಾಶ್ ಹೊಡಿತು ಗುರು ಗೈಸ್ ಇನ್ನೂ ಓಡಿಸಿ 10 ನಿಮಿಷ ಆಗಿಲ್ಲ ಆಗ್ಲೇ ಡ್ರಿಫ್ಟ್ ಹೊಡೋದು ಕಲ್ತ್ಬಿಟ್ಟಿದ್ದೀನಿ ಹಿಡ್ಕೊ ನಿಮಿಷ ತೋರ್ಸಲಿ ನೋಡ ಡ್ರಿಫ್ಟ್ ಒಂದೇ ಜಾಗದಲ್ಲಿ ಗೈಸ್ ಇಲ್ಲಿ 2 ಬಟನ್ ಕೊಟ್ಟವ್ರಲ್ಲ ಇದು ಅದ್ ನೋಡಿ ಅಲ್ಲಿ ಬ್ಲಿಂಕ್ ಆಗ್ತಿರುತ್ತೆ ಇವಾಗ ಈ ಬಟನ್ ರೈಟ್ ಸೈಡ್ ಇರೋ ಬಟನ್ ಒತ್ತಿದ್ರೆ ಅಲ್ಲಿ ನೋಡಿ ಇದು ಹಂಗೆ ನೋಡಿ ಆಫ್ ಆಯ್ತಾ ಮತ್ತೆ ಆಫ್ ಆಯ್ತಾ ಬ್ಲಿಂಕ್ ಈ ಥರ ಇನ್ನು ಇದು ಈ ಲೆಫ್ಟ್ ಸೈಡಲ್ಲಿ ಹೊಡೆದ್ರೆ ಆಟೋಮೆಟಿಕ್ ಪ್ಲೇ ಆಗುತ್ತೆ ನೋಡಿ ಆಟೋಮೆಟಿಕ್ ಒಂಥರ ಕಾರ್ ಓಡ್ಸೋಕೆ ಚಂದ ಅಲ್ವಾ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಎಷ್ಟೋ ಸಲ ಕೇಳ್ತಿದ್ದೆ ರಿಮೋಟ್ ಕಂಟ್ರೋಲ್ ಕಾರು ನಮ್ಮ ಅಮ್ಮ ಅವಾಗ ಕೊಡಿಸ್ತಿರ್ಲಿಲ್ಲ ಬೇರೆಯವ್ರ ಮನೇಲಿ ರಿಮೋಟ್ ಕಂಟ್ರೋಲ್ ಕಾರ್ ಇರ್ತಿತ್ತು ಅವ್ರ ಮನೆಗೆ ಹೋದಾಗ ಅದು ಸಿಕ್ತು ಅಂದರೆ ಸಾಕು ಏನು ಆಟೋಡ್ಕೊಂಡು ಕೂತ್ಕೊಂಡಿದ್ದೆ ನನಗೆ ಇದಕ್ಕಿಂತ ಇನ್ನೊಂಚೂರು ದೊಡ್ಡ ತೊಗೋಬೇಕು ಅನ್ನೋ ಆಸೆ ಇದೆ ನೋಡೋಣ ಹೋಗ್ತಾ ರಿಮೋಟ್ ಕಂಟ್ರೋಲ್ ಕಾರ್ ತಗೊಳ್ಳೋಣ ಸದ್ಯಕ್ಕೆ ಚಿಕ್ಕ ವಯಸ್ಸಲ್ಲಾದ್ರೂ ಆಡೋಕ್ಕಾಗಿಲ್ಲ ಇವಾಗಾದ್ರೂ ಆಡ್ಬೋದಲ್ವಾ ಬಂದಾಗ ಇವಾಗ ಇದೊಂದು ತಂದಿದ್ನಲ್ಲ ಇದನ್ನು ಕೂಡ ಇವಾಗಲೇ ಅನ್ಬಾಕ್ಸ್ ಮಾಡಬೇಡ ನೀಟಾಗಿ ನೋಡೋಣ ಏನಿದೆ ಅಂದ್ಬಿಟ್ಟು ಇಷ್ಟು ಕೂಡ ಆಟಾಡೋದೆ ಸಾಕು ಇವಾಗ ಎತ್ತಿಕಣ ನೀಟಾಗಿ ಇಲ್ಲಿ ಜೋಡ್ಸಿಕಣ ಇದೇ ತರನೇ ಇನ್ನೂ ಒಂದು 10 ಬರ್ಲಿ ಅಂತ ಆಶಿಸ್ತೀನಮ್ಮ ಡ್ಯಾಡಿ ಈಸ್ ಮೈ ಹೀರೋ ನಡೆಯಲಿ ಕಾರು ಅಲ್ಲ ನೀವಿಬ್ರು ಚಿಕ್ಕ ವಯಸ್ಸಲ್ಲಂತೂ ಕೊಡ್ಸಿಲ್ಲ ಅವಮಾನ ಮಾಡ್ತಾ ಓ ಇಲ್ಲಿ ನೋಡಿ ನನ್ ಮಗ ಅವಮಾನ ಮಾಡ್ತಾವ ನಮ್ಗೆ ಕರೆಕ್ಟ್ ಚಿಕ್ಕ ವಯಸ್ಸಲ್ಲ ಅವಮಾನ ಮಾಡ್ತಾ ಇದೀಯ ಕಾರ್ ನೋಡು ಅಮ್ಮ ಹೆಂಗ್ ಹೋಯ್ತತೆ ಹಿಂಗಂದ್ರೆ ತಾನೆ ಹೋಯ್ತಾನೆ ನಮಗೂ ಆಡ್ಬೇಕು ಅನಿಸ್ತೀವಿ ಈಗ ನಿಮ್ಮಪ್ಪ ನಿನಗೆ ಕೊಡ್ಸಿಲ್ಲ ಹಂಗಂತ ನೀನ್ ನನಗೂ ಕೊಡ್ಸ್ಲಿಲ್ಲ ಅದಕ್ಕೀಗ ನಾನು ಆಡ್ಬೇಕು ಅನಿಸ್ತೈತೆ ಆದ್ರೆ ನಾನ್ ನಮ್ಮ ಅಪ್ಪಂಗ್ ಕೊಡಿಸ್ತಾ ಇದೀನಿ ನಿಮ್ ಮಕ್ಳಿಗೆ ಕೊಡಿಸ್ಬೇಕು ನಿನ್ ಮಗಿಗೆ ಮಾತ್ರ ನಾವು ಕೊಡಿಸ್ತೀವಿ ನೀನ್ ಕೊಡಿಸ್ತೇ ಇರೋ ಪರವಾಗಿಲ್ಲ ನಿಮ್ಮಪ್ಪ ಚೆನ್ನಾಗಿ ನೋಡ್ಕೊತದೆ ಏನ್ ಬೇಕಾದ್ರೂ ಕೊಡಿಸ್ತದೆ ಏನ್ ಮಗ ಆಯ್ತಮ್ಮ ನೋಡ್ಬೇಕಾರೆ ಹಂಗಾರೆ ಇದೇ ಖುಷಿ ಮದ್ವೆ ಅಲ್ಲ ಅಪ್ಪ ನಮ್ಮಮ್ಮ ನಗದ್ ನೋಡಪ್ಪ ಹಿಂಗಿರುತ್ತೆ ನಾರ್ಮಲ್ ಆಗೋ ನಗದ ಅದು ತೋರ್ಸಕ್ಕೆ ಅವನೇ ಹೇಳ್ಕೊಟ್ಟಿದ್ದು ಡಾಕ್ಟ್ರಾ ಓದಿಲ್ವಾ ಅದ್ರ ಮೇಲೆ ಏನಂತ ಇಲ್ಲಿ ಯಾತ್ಕಾರ ಹಾಕಬಹುದು
ಇದು ನಂಗೂ ಗೊತ್ತಿಲ್ಲ ಒಳಗೆ ಹೋಗ್ಬೇಕು. ಗೈಸ್ ಆ ಬೆಲ್ಟು ಒಳಗ್ ಹಾಕೋಬೇಕಾ ಹೊರಗ್ ಹಾಕೋಬೇಕಂತ ಗೊತ್ತಿಲ್ಲ. ಕಾಮೆಂಟ್ ಹಾಕಿ ನಿಮ್ಗೆ ಏನಿದ್ರೆ, ಆಮೇಲೆ ನಮ್ಮ ಅಮ್ಮ ನೋಡ್ತಾರೆ. ಗೂಗಲ್ ಹುಡುಕು, ಯಾಕಂದ್ರೆ ಅದು ಒಳಗಡೆ ಹಾಕೊಂಡ್ರೆ ಬಾಡಿ ಹೀಟ್ ಆಗಿ ಹಾ ಕರೆಕ್ಟ್ ಅಮ್ಮ, ಅದು ಗೊತ್ತಿಲ್ಲ ನಮ್ಮ ದಡ್ ತರ ಆಡ್ತಿಲ್ಲಮ್ಮ. ಬಾಡಿ ಒಳಗಡೆ ಹಿಂಗೆ ಬೆಳಿ- ಬಟ್ಟೆ ಒಳಗಡೆ ಅಪ್ಪ ಇಲ್ಲಿ. ಹಾಕೊಂಡ್ರೆ ಬಾಡಿ ಹೀಟ್ ಆಗುತ್ತೆ. ಆ ಹೀಟ್ಗೆ ಕರ್ಗದದು. ಅಲ್ಲಿ ಕೆಳಗಡೆ ಆನ್ ಮಾಡ್ಬೇಕು, ಆನ್ ಮಾಡು. ಕ್ರಾಸ್ ಇದು ಮುಂದೆ, ಇದು ರೈಟ್ ಲೆಫ್ಟ್. ಗಾಡಿ ನನ್ ಕಾರ್ನ ಡ್ಯಾಮೇಜ್ ಮಾಡಿದ್ರು, ಸೆಲ್ಲೋರೆ ಕಾರ್ನ ಡ್ಯಾಮೇಜ್ ಮಾಡ್ತೀನಿ. ಮುಂದಕ್ಕೆ ಕೊಡಿ, ಮುಂದಕ್ಕದು. ಹಾ ಅದು ರೈಟ್ ಲೆಫ್ಟ್. ಅಯ್ಯೋ ಇಲ್ಲೋಡಮ್ಮ, ಡಿ ಎಲ್ ಟೆಸ್ಟ್ ಮಾಡಿಸ್ತವ್ರೆ. ಅಷ್ಟ್ ಮೇಲೂ ಕೊಡ್ಸಿದ್ ನಮ್ಮಪ್ಪ. ತಡಿ ಒಂದ್ ನಿಮಿಷ. ನಾನೇ ಓಡಿಸಿದೀನಿ. ನೀವು ತಿರುಗ್ತಾನೆ ಇಲ್ಲ ಬಿಡಿ ಬಂದದ್ದು. ಈಗ ಹೆಂಗಕ್ ಬಾ ಹೆಂಗಕ್ಕೆ. ಓ ಅದಂಕ ಬಲಗಡೆದು ಕ್ರಾಸ್ ಆಯ್ತದೆ. ಬಲಗಡೆದು ಅಂಕ ಮತ್ತೆ ಕಡೆ ನಾವ್ ಅಮ್ಮ ರಿವರ್ಸ್ ಅನ್ನೋದಕ್ಕೆ ಲಿವರ್ 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 ಅಲ್ಲಿ ಓಡಿಸ್ತೇವೆ ನಾವಪ್ಪ. ಲಿವರ್ ರಿಟರ್ನ್ ಒಂದ್ ಸ್ವಲ್ಪ ತಲೆನೋವ್ತಾ ಉಂಟು. ಒಳ್ಳೆ ಊಟ ಮಾಡಿ ನಿದ್ದೆ ಮಾಡ್ಬೇಕು. ಬರ್ಬೇಕು 7 ದಿನ ಆದ್ಮೇಲೆ ಕಣ್ಣ ಕಾಣಿಸ್ಕೊತಾ ಇದ್ದೀರಾ. 7 ದಿವಸ ನೀನ ಟ್ರಿಪ್ ಹೋಗಿದ್ದೀವಿ ನಾನು ಅದೇ ನಾನು ಹೋದ್ಮೇಲೆ ಕಣ್ಣ ಕಾಣಿಸ್ಕೊತಾ ಇದ್ದೀರಾ. ಅಂತ ಹಾಕ್ಬಿಟ್ಟು 7 ದಿವಸಕ್ಕೆ ಬಂದಿದ್ಯಾ ಎಲ್ಲಿ ಅವಳು? ನಿದ್ದೆ ಫುಲ್ ಡೀಪ್ ಸ್ಲೀಪ್ ಹೌದಾ? ಓ ನೋಡಿಲ್ಲ ಕರೆಕ್ಟ್. ಲೇಟ್ ಆಯ್ತು ಸ್ಕೂಲ್ ಹೋಯ್ತಾ? ಓ ಹೊರಗಡೆ ಎಂತ ಕೋಲ್ಡ್ ಮಾರೆ ಮಲ್ಕೊಂಬಿಟ್ಟವ್ರಂತೆ ಗೈಸ್ ನಮ್ ಚೋಟ ಮರಿ ಎಲ್ಲ. ಮೇಬಿ ಅವರು ನೆನೆ ಧರ್ಮಸ್ಥಳದಿಂದ ಬಂದು ಲೇಟಾಗಿ ಬಂದು ಅದಕ್ಕೆ ಮಲ್ಕೊಂಬಿಟ್ಟವ್ರು ನೀಟಾಗಿ. ಯಾ ಗುಡ್ ನೈಟ್. ಸ್ವೀಟ್ ಡ್ರಿಂಕ್ಸ್ ಅಕ್ಕ. ಹಲೋ ಬರ್ರಿ ಮಾರೆ, ಒಂಚೂರು ಇದು ಮಾಡ್ಕೊಡ್ರಿ ಅಪ್ಪ. ಕಾಲ್ ತಿಂತೀನಿ ನಾನು. ಒಗ್ಗರಣೆ ಹಾಕ್ತಾರಾ? ಮುದ್ದೆ ಮಾಡವ. ಮಧ್ಯಾಹ್ನ ಪಲಾವ್ ಮಾಡಿದ್ರಲ್ಲ, ಅದಕ್ಕೆ ನಮ್ಮ ಅಮ್ಮ ಎಗ್ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಟಕ 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 ಅಂತ ಹೊಡ್ತು ಎಗ್ ರೈಸ್ ತರ ಮಾಡ್ಕೊಡ್ತಾರೆ. ಚಂದವಾಗಿರುತ್ತೆ, ತಿನ್ನೋದಕ್ಕೆ ಚಂದವಾಗಿರುತ್ತೆ.